ನಮಸ್ಕಾರ, ಎಜುನೆಟಿಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 2025ನೇ ಸಾಲಿನ ಕರ್ನಾಟಕ ಟಿಇಟಿನಲ್ಲಿ ದಾಖಲೆಯ ಮಟ್ಟದ 97,383 ಜನ ಅಭ್ಯರ್ಥಿಗಳು ಟಿಇಟಿನಲ್ಲಿ ಅರ್ಹತೆ ಪಡೆದುಕೊಂಡಿದ್ದಾರೆ. ಹೌದು, ಪತ್ರಿಕೆ 1 ಮತ್ತು ಪತ್ರಿಕೆ 2 ಸೇರಿದಂತೆ 2025ನೇ ಸಾಲಿನ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದವರು ಈ ಬಾರಿ ಒಂದು ರೆಕಾರ್ಡ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ. ಒಟ್ಟು 97,000ಕ್ಕೂ ಅಧಿಕ ಜನ ಅಭ್ಯರ್ಥಿಗಳು ಈ ಎರಡು ಪತ್ರಿಕೆಗಳಲ್ಲಿ ಅರ್ಹತೆಯನ್ನು ಪಡೆದುಕೊಂಡು ಮುಂದಿನ ಎಲ್ಲ ಶಿಕ್ಷಕರ ನೇಮಕಾತಿಗಳಿಗೆ ಅರ್ಹತೆಯನ್ನು ಗಿಟ್ಟಿಸಿಕೊಂಡಿದ್ದಾರೆ. ನಾನು ಈಗಾಗಲೇ ಹೇಳದಂತೆ ಮೊದಲ ಮೆಟ್ಟಲಾಗಿರುವಂತಹ ಟಿಇಟಿಯಲ್ಲಿ ಅರ್ಹತೆ ಪಡೆದುಕೊಂಡಿರುವಂತಹ ನಿಮಗೆ ಈ ಮುಂದಿನ ದಿನಗಳಲ್ಲಿ ಕಾಲ್ಫಾರ್ಮ್ ಆಗುವಂತಹ PSTR, GPSTR ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ನೇರವಾದಂತಹ ಅವಕಾಶಗಳು ಸಿಗುತ್ತೆ. ನಿಮಗೆ ಈಗಾಗಲೇ ಗೊತ್ತಿದೆ, ಫಸ್ಟ್ ಟೈಮ್ ಇಷ್ಟೊಂದು ರೆಕಾರ್ಡ್ ಆಗಿರುವಂಥದ್ದು 97,000. ಈ ಹಿಂದೆ ಯಾವ ವರ್ಷದಲ್ಲೂ ಕೂಡ ಇಷ್ಟು ಜನ ಕ್ವಾಲಿಫೈ ಆಗಿಲ್ಲ. ಇದಕ್ಕೊಂದು ರೀಸನ್ ಕೂಡ ಇದೆ. ಈ ವರ್ಷದ ಪ್ರಶ್ನೆ ಪತ್ರಿಕೆಯ ಕಠಿಣತೆಯ ಮಟ್ಟ ಸುಲಭದ್ದಾಗಿತ್ತು ಅನ್ನೋದು ಒಂದು, ಮತ್ತೆ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಕೂಡ ಅಧಿಕವಾಗಿತ್ತು ಅನ್ನುವಂಥ ಎರಡು ಕಾರಣಗಳಿಂದ ಈ ಒಂದು ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಂಥವರ ಪ್ರಮಾಣ ಹೆಚ್ಚಾಗಿರಬಹುದು. ಆದರೆ ಈ ಪೈಕಿ 32.82% ಜನ ಅರ್ಹತೆನ ಪಡ್ಕೊಂಡಿದ್ದಾರೆ. ಅದರರ್ಥ 100ರಲ್ಲಿ 32 ಜನ ಅರ್ಹತೆನ ಪಡ್ಕೊಂಡಿದ್ದಾರೆ. ಸೊ ಈ ರೀತಿಯಾಗಿ 3ರಲ್ಲಿ ಒಬ್ಬರಿಗೆ ಅರ್ಹತೆ ಸಿಕ್ಕಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. 3 ಜನ ಅಟೆಂಡ್ ಆಗಿದ್ದಾರೆ, ಅಪಿಯರ್ ಆಗಿದ್ದಾರೆ ಪರೀಕ್ಷೆಗೆ ಅಂದರೆ 3ರಲ್ಲಿ ಒಬ್ಬರಿಗೆ ಈ ಟಿಇಟಿ ಅರ್ಹತೆ ಸಿಕ್ಕಿರುವಂಥದ್ದು. ಸೊ ಒಟ್ಟು 3,16,558 ಜನ ಪೇಪರ್ಗೆ ಅಟೆಂಡ್ ಆಗಿದ್ರು. ಆ ಪೈಕಿ 2023ರಲ್ಲಿ 64,830 ಜನ ಏನು ಅರ್ಹತೆ ಪಡ್ಕೊಂಡಿದ್ರು, ಅದೇ ದಾಖಲೆ ಆಗಿತ್ತು, ಅದೇ ಒಂದು ರೆಕಾರ್ಡ್ ಆಗಿತ್ತು. ಇನ್ಫ್ಯಾಕ್ಟ್ 2024ರಲ್ಲಿ ಬಹಳ ಕುಸಿತವಾಗಿತ್ತು. ಟಿಇಟಿ ಅರ್ಹತೆಯ ಪ್ರಮಾಣದಲ್ಲಿ ಕೇವಲ 14,616 ಜನ ಮಾತ್ರ ಅರ್ಹತೆಯನ್ನು ಪಡ್ಕೊಂಡಿದ್ರು. ಬಟ್ ಈ ವರ್ಷದ ಈ ಒಂದು ಕರ್ನಾಟಕ ಟಿಇಟಿನಲ್ಲಿ 97,000ಕ್ಕೂ ಅಧಿಕ ಜನ ಅಭ್ಯರ್ಥಿಗಳು ಅರ್ಹತೆ ಪಡ್ಕೊಂಡಿರುವಂಥದ್ದು ನಿಜಕ್ಕೂ ಇದೊಂದು ರೆಕಾರ್ಡ್ ಆಗಿರುವಂಥದ್ದು. ಈ ಮುಂದೆ ನಡೆಯುವಂತಹ 5,267 ಶಿಕ್ಷಕರ ನೇಮಕಾತಿ ಇರಬಹುದು, GPSTR ನೇಮಕಾತಿ ಇರಬಹುದು, ಆ ಎಲ್ಲ ಹುದ್ದೆಗಳಿಗೆ ನೇರವಾಗಿ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಈಗ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೊಡಲಾಗ್ತಾ ಇದೆ. ಅಧಿಕೃತವಾಗಿ ನೀವು ಶಿಕ್ಷಕರಾಗೋದಕ್ಕೆ ಅರ್ಹರಿದ್ದೀರಿ ಅನ್ನುವಂತಹ ಸಂದೇಶ ಕೂಡ ಈಗ ಸಿಗ್ತಾ ಇದೆ. ಇವನ್ ನೀವು ಪ್ರೈವೇಟ್ ಸ್ಕೂಲ್ಸ್ ಇರಬಹುದು, ಏಡೆಡ್ ಸ್ಕೂಲ್ಸ್ ನಲ್ಲಿ ಕೂಡ ಟಿಇಟಿ ಅರ್ಹತೆ ಪಡ್ಕೊಂಡಿದ್ದೀರಿ ಅಂತಂದ್ರೆ ನಿಮ್ಮನ್ನ ನೋಡುವಂತಹ ದೃಷ್ಟಿನೇ ಚೇಂಜ್ ಆಗುತ್ತೆ. ಬಿಕಾಸ್ ಟಿಇಟಿ ಇಟ್ ಸೆಲ್ಫ್ ಸೇಸ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳಿ. ಅಂದ್ರೆ ನಾವು ಶಿಕ್ಷಕರಾಗಬೇಕು ಅಂದ್ರೆ ಅದರಲ್ಲಿ ಪಾಸ್ ಆಗಿದ್ರೆ ನಮಗೊಂದು ಎಕ್ಸ್ಟ್ರಾ ಬೆನಿಫಿಟ್, ಅದೊಂದು ಆಡ್ ಆನ್ ಅಂತಾನೆ ನಾವು ಕರಿತೀವಿ. ಹಾಗಾಗಿ 2025ನೇ ಸಾಲಿನ ಕರ್ನಾಟಕ ಟಿಇಟಿನಲ್ಲಿ ಯಾರೆಲ್ಲ ಅರ್ಹತೆ ಪಡ್ಕೊಂಡಿದ್ರಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಅನ್ನ ಹೇಳ್ತಾ, ಸೊ ಈಗಾಗಲೇ ಪತ್ರಿಕೆ 1ರಲ್ಲಿ 37% ಜನ ಪಾಸ್ ಆಗಿದ್ದಾರೆ. ಸೊ ಒಟ್ಟು 29,377 ಜನ ಡಿಎಡ್ ಅರ್ಹತೆ ಇರುವಂತವರು ಪತ್ರಿಕೆ 1ರಲ್ಲಿ ಅರ್ಹತೆಯನ್ನು ಪಡ್ಕೊಂಡ್ರೆ, ಬಿಎಡ್ ಇರುವಂತಹ ಪತ್ರಿಕೆ 2ರ ಅಭ್ಯರ್ಥಿಗಳ ಪೈಕಿ ಒಟ್ಟು 68,006 ಜನ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. 28.67% ಪೇಪರ್ 2ನ ಫಲಿತಾಂಶವನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಯಾರೆಲ್ಲ ಈ ವರ್ಷದ ಟಿಇಟಿಗೆ ಹಾಜರಾಗಿ ಪಾಸ್ ಆಗಿಲ್ಲ, ಅರ್ಹತೆ ಪಡೆಯುವಲ್ಲಿ ವಿಫಲರಾಗಿದ್ದೀರಿ, ನಿಮಗೆ ಮತ್ತೊಂದು ಅವಕಾಶ ಇದೆ. ಫೆಬ್ರವರಿ 8ನೇ ತಾರೀಕಿಗೆ ನಡೆಯುವಂತಹ CTET ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ನಲ್ಲಿ ಮತ್ತೊಂದು ಅವಕಾಶ ನಿಮಗಿದೆ. ಆ CTET ನಲ್ಲೂ ಕೂಡ ಅರ್ಹತೆ ಪಡೆಯುವುದರ ಮೂಲಕ ನೀವು ಕೂಡ ಮುಂಬರುವ ಶಿಕ್ಷಕರ ನೇಮಕಾತಿಗಳಲ್ಲಿ ಭಾಗವಹಿಸುವುದಕ್ಕೆ ಮುಕ್ತ ಅವಕಾಶ ಇರುತ್ತೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ, ಯಾರೆಲ್ಲ ಟಿಇಟಿ CTET ಪಾಸ್ ಆಗಿ ಶಿಕ್ಷಕರ ನೇಮಕಾತಿಗೆ ಎದುರು ನೋಡ್ತಾ ಇದ್ರಿ, ಶೀಘ್ರದಲ್ಲೇ ನಿಮ್ಮೆಲ್ಲರಿಗೂ ಕೂಡ ಅವಕಾಶ ಸಿಗಲಿ ಅಂತ ಭಾವಿಸ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.